ನಮಸ್ಕಾರ ಸ್ನೇಹಿತರೆ, ಹೆಂಗದಿರಿ ಎಲ್ಲಾರು? ಆರಾಮದಿರಲ್ಲ? ನಾನು ಆರಾಮಾಗದೀನಿ. ಇವತ್ತ ನಾವು ಮಕರ ಸಂಕ್ರಾಂತಿ ಹಬ್ಬದ ಎಳ್ ಹಚ್ಚಿದ ರೊಟ್ಟಿ ಮತ್ತ ಗಿಜಿ ಭಾಜಿ ಮಾಡಿ ತೋರ್ಸಾಕತ್ತೀವ್ರಿ. ಈ ಎಳ್ ಹಚ್ಚಿ ಸಜ್ಜಿ ರೊಟ್ಟಿ ನಾನು ಮೊದ್ಲೇ ಮಾಡಿ ಇಟ್ಕೊಂಡೇನ್ರಿ. ಹೋದ್ ವರ್ಷ ವಿಡಿಯೋದಾಗ ನಾನು ಸಜ್ಜಿ ರೊಟ್ಟಿ ಎಳ್ ಹಚ್ಚಿ ಹೆಂಗ್ ಮಾಡುದು ಅಂತ ತೋರ್ಸಿದ್ದೆ. ಈ ವರ್ಷ ಗಿಜಿ ಭಾಜಿ ಹೆಂಗ್ ಮಾಡುದು ಅಂತ ತೋರಿಸ್ತೇನೆ ಬರ್ರಿ. ಈಗ ಮೊದಲ ನಾನು ಒಂದ್ ಸ್ವಲ್ಪ ಜೀರಿಗೆ ಮತ್ತ ಕರಿಬೇವು ಹುರಿದು ಇಟ್ಕೊಂತೇನ್ರಿ. ಈಗ ನೀರ ಕುದ್ಯಾಕ ಇಡಾಕತೇನ್ರಿ. ಈಗ ಒಂದ್ ದೀಡ್ ಬಟ್ಲಾದಷ್ಟ ತೊಗರಿ ಬ್ಯಾಳಿ, ಒಂದ್ ಅರ್ಧ ಬಟ್ಲಾದಷ್ಟ ಕಡ್ಲಿ ಬ್ಯಾಳಿ, ಅರ್ಧ ಬಟ್ಲ ಹೆಸರು, ಅರ್ಧ ಬಟ್ಲ ಕಡ್ಲಿ ಇವನ್ನೆಲ್ಲ ಸ್ವಚ್ಛ ತೊಳ್ಕೊಂಡ ಕುದಿಯೋ ನೀರಾಗ ಕುದಿಯಾಕ ಹಾಕ್ತೇನೆ ನೋಡ್ರಿ. ಇದ್ರೊಳಗ ಸ್ವಲ್ಪ ಎಣ್ಣಿ ಒಂದ್ ಸ್ವಲ್ಪ ಅರ್ಶನ ಹಾಕಿ ಕುದಿಸಿದ್ರ ಬ್ಯಾಳಿ ಲಗುನ ಕುದ್ ಬರ್ತಾವ್ರಿ. ಹಂಗ ಒಂದ್ ಸ್ವಲ್ಪ ಜೀರಿಗೆನೂ ಹಾಕಾಕತೇನ್ರಿ, ಸಾರಿಗೆ ಚಲೋ ಘಮ ಬರ್ತೈತಂತೆ. ಇದ್ರ ಮ್ಯಾಗ ಒಂದ್ ಸ್ವಲ್ಪ ನೀರ್ ಹಾಕಿಡಾಕತೇನ್ರಿ, ಅದ ಸಾರಿಗೆ ಹಾಕಾಕ್ ಬರ್ತೈತಿ. ಈ ನೀರಾಗ ಒಂದ್ ಸ್ವಲ್ಪ ಉಪ್ಪು ಹಾಕಿ ಈ ಕಾಯಿಪಲ್ಲೆ ಎಲ್ಲಾ ತೊಳೆದಿಟ್ಕೊಂತೇನ್ರಿ. ಮೊದಲ ಹುಂಚಿಕ್ಕಿ ಪಲ್ಲೆ, ಈಗ ಸಬ್ಬಸ್ಗಿ, ಈಗ ಪಾಲಕ್, ಮೆಂತೆ ಪಲ್ಲೆ, ಅವ್ರಿಕಾಯಿ ಪಲ್ಲೆ, ಬದ್ನಿಕಾಯಿ, ಗಜ್ರಿ, ಕೇಸರ ಇವನ್ನೆಲ್ಲಾ ಸ್ವಚ್ಛಂಗೆ ತೊಳೆದ ಸಣ್ಣಂಗ್ ಕೊಯ್ದಿಟ್ಕೊಂತೇನೆ ನೋಡ್ರಿ. ಒಂದ್ ಸ್ವಲ್ಪ ಹುಂಚೆ ಎಣ್ಣೆ ನೀಡಾಕತೇನ್ರಿ. ಬ್ಯಾಳಿ ಅರ್ಧಂಬರ್ಧ ಕುದ್ದಾವ್ರಿ. ಈಗ ಕೊಯ್ದಿಟ್ಕೊಂಡಿದ್ದೆಲ್ಲ ಅದ್ರೊಳಗ ಹಾಕಿ ಚಲೋ ತಂಗ ಕುದಿಸ್ಕೊಂತೇನ್ರಿ. ಸ್ನೇಹಿತರೆ, ಮೊದ್ಲಿನ ಕಾಲದಾಗ ಒಲಿ ಮ್ಯಾಗ ಗಡ್ಗಿ ಒಳಗ ಅಡ್ಗಿ ಮಾಡಿ ಊಟ ಮಾಡಿ ಎಲ್ಲಾರು ಎಷ್ಟ್ ಆರೋಗ್ಯವಂತ ಇರ್ತಿದ್ರಿ, ಮತ್ತ ಗಡಿಯಾಗಿಂದ ಅಡ್ಗಿ ಎಷ್ಟ್ ರುಚಿ ಆಗ್ತಿತ್ರಿ. ಈಗಿನ ಮಂದಿ ಅದನ್ನೆಲ್ಲಾ ಮರ್ತ ಹೊಂಟ ಬಿಟ್ಟಾರ್ರಿ. ಅದನ್ನ ನಾವು ನಿಮ್ ಮುಂದ ತರುವಂತ ಪ್ರಯತ್ನ ಮಾಡಾಕತ್ತೀವ್ರಿ. ಅದಕ್ಕ ನಮಗ ನೀವು ಬೆಂಬಲ ಕೊಡ್ರಿ, ಅಂದ್ರ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಂತೇನಿ. ಇತ್ರಾಗ ಒಂದ ಕರ್ಬೇವ್ ಕಡ್ಡಿ ಹಾಕಾಕತ್ತೇನ್ರಿ. ಮತ್ತ ಮ್ಯಾಗ ನೀರ್ ಬಿಸಿ ಆಗಿದ್ದು ಹಾಕಿ ಚಲೋ ತಂಗ ಕುದಿಸ್ಕೊಂತೇನಿ ನೋಡ್ರಿ. ಗಿಜಿ ಬಾಜಿ ಒಳಗ ಬ್ಯಾಳಿ ಆಕಡೆ ಕಾಳ ಸ್ವಲ್ಪ ಜಾಸ್ತಿ ಹಾಕ್ಬೇಕ್ರಿ, ಅಂದ್ರ ಬಾಳ ರುಚಿ ಆಗ್ತೈತ್ರಿ.
ಮೊದಲ ಹುರಿದಿಟ್ಕೊಂಡಿದ್ನಲ್ರಿ ಜೀರಿಗೆ ಕರಿಬೇವ, ಅದ್ರಾಗ ಒಂದಿಟ್ಟು ಕೊಬ್ಬರಿ, ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ ಹಾಕಿ ಸಣ್ಣಂಗ್ ಜಜ್ಜಿಟ್ಕೊಂತೀನಿ. ಈ ಖಾರು ಕಲ್ನ್ಯಾಗ ಜಜ್ಜಿದ್ದ ಮತ್ತ ಹಸಿ ಖಾರ ಉಪ್ಪು ಹಾಕಿ ಮತ್ತೊಂದ್ ಸ್ವಲ್ಪ ಕುದಿಸ್ಕೊಂತೇನ್ರಿ. ಈ ಉಪ್ಪು ಒಳಗ ಇಂಗಳಕಾಯಿ ಇಟ್ಟಿರೇನ ಅಂತ ಕೇಳಿದ್ರಿ ಒಬ್ರ. ಹೌದ್ರಿ, ಇಟ್ಟೇವಿ. ಇಂಗಳಕಾಯಿಲಿಂತ್ರ ಬಹಳಷ್ಟು ಲಾಭ ಐತ್ರಿ, ಅದಕ್ ಸಂಬಂಧ ಇಟ್ಟೇವ್ರಿ. ಈಗ ಇವೆಲ್ಲ ಚಲೋ ಕುದ್ದೇತ್ರಿ. ಈಗ ಕಡ್ಗೊಲ್ಲೆ ಕಡಿತೇನ್ರಿ. ಮತ್ತ ಆಗ ನೆನೆಸಿಟ್ಟಿದ ಹುಂಚೆಯನ್ನ ಇದ್ರಾಗ ಹಿಂಡ್ಕೊಂತೇನಿ. ಈ ಒಗ್ಗರಣೆಗೆ ಅಂತ ಹೇಳಿ ಒಂದ್ ಚಮಚ ಎಣ್ಣೆ ಹಾಕಾಕತ್ತೇನ್ರಿ. ಈ ಎಣ್ಣೆ ಚಲೋ ಕಾಯ್ತಂತಂದ್ರ ಇದ್ರೊಳಗ ಸಾಸ್ವಿ, ಜೀರ್ಗಿ, ಬೆಳ್ಳುಳ್ಳಿ, ಕರಿಬೇವು ಎಲ್ಲಾ ಹಾಕಿ ಒಗ್ಗರಣೆ ಕೊಡ್ತೀನಿ. ಈಗ ಇದ್ರಾಗ ಇನ್ನೊಂದ್ ಸ್ವಲ್ಪ ಬಿಸಿ ನೀರ ಹಾಕಾಕತ್ತೇನ್ರಿ. ಆಮೇಲೆ ಕಡ್ಲಿ ಗಿಡದ ಕಡ್ಲಿ ಸುಲ್ಕೊಂಡ್ ಇಟ್ಕೊಂಡಿದ್ದೀರಿ, ಅದ್ನು ಇದ್ರೊಳಗ ಹಾಕಿ ಈಗ ಚಲೋ ತಂಗ ಇನ್ನೊಂದ್ ಸ್ವಲ್ಪ ಕುದಿಸ್ತೇನ್ರಿ. ಇನ್ಯಾಗ ಒಂದ್ ಸ್ವಲ್ಪ ಜಜ್ಜಿದ ಕೊಬ್ಬರಿನೂ ಹಾಕೊಳಕತ್ತೇನ್ರಿ. ನೋಡ್ರಿ ಸ್ನೇಹಿತರೆ, ಎಂತ ಮಸ್ತ್ ಕುದಿಯಾಕತೈತಿ. ಇದ್ರ ಒಳಗ ಒಂದ್ ಸ್ವಲ್ಪ ಎಳ್ಳು ಒಗಿತೇನ್ರಿ. ಸಜ್ಜಿ ರೊಟ್ಟಿ ಮಾಡಿ ಅಣ್ಣಾಜಿ. ಹೂನ ನನ್ನ ಮೊಮ್ಮಗಳ. ಎಳ್ ಹಾಕಿದ್ದ ಸಜ್ಜಿ ರೊಟ್ಟಿ ಮತ್ತೆ ಗೀಜಿ ಭಾಜಿಗೆ ನಾವು ಗಿರ್ಗಟ್ಟಾನು ಅಂತೀವ್ರಿ. ನಿಮ್ ಊರಾಗ ನೀವ್ ಏನ್ ಅಂತೀರಿ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತೆ ವಿಡಿಯೋ ಸ್ವಲ್ಪ ಇಷ್ಟ ಆಗೈತೆ ಅಂತಂದ್ರ ಒಂದ್ ಲೈಕ್ ಮಾಡ್ರಿ. ಮತ್ ನಾ ಮುಂದಿನ ವಾರ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ. ನಿಮಗೆಲ್ಲ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.